ಸರ್ಸು, ಅಮ್ಮ, ನನ್ ಮಾತು ಸ್ವಲ್ಪ ಕೇಳು. ಯಾಕೋ ಯಾಕೋ ಇಲ್ಲಿಗೆ ಬಂದೆ? ನಾನು ಎಲ್ಲಾದ್ರೂ ಒಂದ್ ಕಡೆ ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ಅಮ್ಮ ಅಂತೆ ಅಮ್ಮ, ಅಲ್ಲ ಅಷ್ಟು ಜನ ಮಾತಾಡ್ತಾ ಇದ್ರೆ ಸೈಲೆಂಟ್ ಆಗಿ ನಿಂತಿದ್ಯಲ್ಲ, ಇವಾಗ ಅಮ್ಮ ಅಂತ ಕರೆಯೋಕ್ ಬಂದಿದ್ಯಾ ನನ್ನ ನೀನು? ಅಮ್ಮ, ಅಲ್ಲೂ ನೀವು ನನಗೆ ಮಾತಾಡೋದಕ್ಕೆ ಬಿಡ್ಲಿಲ್ಲ, ಇಲ್ಲೂ ನೀವು ನನಗೆ ಮಾತಾಡೋದಕ್ಕೆ ಬಿಡ್ತಿಲ್ಲ. ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಏನು? ನಾನ್ ನಿನಗ್ ಮಾತಾಡೋಕ್ ಬಿಡ್ಲಿಲ್ವಾ? ಏನ್ ಮಾತಾಡ್ತಿದ್ಯಾ ನೀನು? ಅವರೆಲ್ಲ ಅಷ್ಟು ನನಗ್ ಮಾತಾಡ್ತಾ ಇದ್ರು, ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ನಿಂತಿದ್ದಲ್ಲ. ಈಗ ಬಂದು ನಾನ್ ನಿನಗ್ ಮಾತಾಡೋಕ್ ಬಿಡ್ಲಿಲ್ಲ ಅಂತ ಹೇಳ್ತಿದ್ಯಾ ಅಲ್ವಾ? ನಾಚಿಕೆ ಆಗ್ಬೇಕು ನಿನಗೆ. ಅಮ್ಮ, ಅರ್ಥ ಮಾಡ್ಕೊಳಮ್ಮ. ನೀನು ನನಗೆ ಜನ್ಮ ಕೊಟ್ಟಿದ್ದ ತಾಯಿ, ಅವಳು ನನ್ನ ಹೆಂಡತಿ, ಜೀವನ ಪೂರ್ತಿ ನನ್ನ ಜೊತೆನೇ ಇರ್ತಾಳೆ. ನಿಮ್ಮಿಬ್ರಲ್ಲಿ ನಾನು ಯಾರನ್ನೂ ಬಿಟ್ಕೊಡಕ್ಕಾಗಲ್ಲ, ಅವಳನ್ನೂ ಬಿಟ್ಕೊಡಕ್ಕಾಗಲ್ಲ, ನಿನ್ನೂ ಬಿಟ್ಕೊಡೋದಕ್ಕಾಗಲ್ಲ. ನನ್ಗೆ ನೀವಿಬ್ರು ಬೇಕಮ್ಮ, ದಯವಿಟ್ಟು ಅರ್ಥ ಮಾಡ್ಕೋ. ಆಯ್ತಪ್ಪ, ಆಯ್ತು. ನನ್ ಮುಂದೆ ನಿಂತ್ಕೊಂಡು ಇದೆಲ್ಲ ಕತೆ ನನ್ಗೆ ಹೇಳ್ಬೇಡ. ನಿನ್ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು ಸಾಕು. ಅಮ್ಮ, ಮುಟ್ಬೇಡ ನನ್ನ. ಸರ್ಸು, ಅಲ್ಲ ಮಾವ, ಅಲ್ಲಿ ಮನೆ ಹತ್ರ ಎಲ್ರೂ ಅತ್ತೆಗಷ್ಟು ಬೈತಿದ್ರು, ನಿಮ್ಗೂ ಅತ್ತೆಗೂ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿ ನಿಂತಿದ್ರೆ, ಇವಾಗ ಮಾತ್ರ ಬಂದು ಅತ್ತೆನ ಕರ್ಕೊಂಡು ಹೋಗೋಕ್ ನಿಂತಿದ್ದೀರಲ್ಲ, ಈ ತರ ಎಲ್ಲ ಮಾಡೋದಕ್ಕೆ ನಿಮ್ಗೆ ಹೇಗ್ ಮನಸ್ಸು ಬರುತ್ತೆ ಮಾವ? ಮಾವ, ನೀವು ನನಗೊಂದು ಏಟ್ ಹೊಡಿರಿ, ಬೈರಿ, ಅದಕ್ಕೆ ಎಲ್ಲ ಹಕ್ಕು ನಿಮ್ಗಿದೆ. ಆದ್ರೆ ಅತ್ತೆ, ನಿಮ್ ಹೆತ್ತಮ್ಮ ನಿಮ್ಮನ್ನ ಚಿಕ್ಕ ವಯಸ್ಸಿಂದ ಸಾಕಿದ್ದಾರೆ. ಇವ್ರಿಗೆ ಈ ರೀತಿ ಮಾಡೋದಕ್ಕೆ ನಿಮಗೆ ಹೇಗ್ ಮಾವ ಮನಸ್ಸು ಬಂತು? ಹೌದು ತುಳಸಿ, ಕರೆಕ್ಟಾಗಿ ಹೇಳ್ತಿದ್ಯಾ ನೋಡು. ನಾನು ತಪ್ಪು ಮಾಡಿದೆ, ತುಂಬಾನೇ ದೊಡ್ಡ ತಪ್ಪು ಮಾಡಿದೆ. ಆ ತಪ್ಪೇನು ಗೊತ್ತಾ? ನಿನ್ನ ನಮ್ಮ ಮನೇಲಿ ಇರೋದಕ್ಕೆ ಬಿಟ್ಟಿದ್ದು. ಅದ್ರಿಂದಾನೆ ಈಗ ನನ್ನ ತಾಯಿ ನಮ್ಮನೆ ಬಿಟ್ಟು ಹೊರಗಡೆ ಬಂದಿದ್ದಾರೆ. ಮನೇಲಿ ಉಳಿಸ್ಕೊಳ್ಳೋದಕ್ಕೆ ಬಿಟ್ಟೆ ಅಲ್ವಾ? ನೋಡಿ ಅತ್ತೆ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಆಗ್ಲೇ ನಿನ್ನ ಕಳಿಸಿದಿದ್ರೆ ಇದ್ಯಾವುದೂ ನಡೀತಾ ಇರ್ಲಿಲ್ಲ. ಪೊಲೀಸು, ಲಾಯರ್ ಎಲ್ಲ ನನ್ಗೆ ಅಷ್ಟೊಂದು ಅವಮಾನ ಮಾಡ್ಬೇಕಾದ್ರೆ ನಿನಗೂ ನನಗೂ ಏನು ಸಂಬಂಧ ಇಲ್ಲ ಅನ್ನೋ ತರ ನಿಂತಿದ್ಯಲ್ಲ, ಈಗ ಬಂದ್ಬಿಟ್ಟಿದ್ಯಾ ಮಾತಾಡ್ಸ್ಕೊಂಡು ಬಾ ಅಮ್ಮ ಅಂತ ಮನೆ ಕರೆಯೋಕೆ. ಹೋಗೋ, ನಾನು ಬರಲ್ಲ. ಅತ್ತೆ ನೋಡಿ, ಹೀಗಾಗುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ನಿಮಗ್ ಕೈ ಮುಗ್ ಕೇಳ್ಕೊತೀನಿ, ದಯವಿಟ್ಟು ಮನೆಗ್ ಬನ್ನಿ. ನೀನ್ ನನ್ನ ಹತ್ರ ಮಾತಾಡ್ಬೇಡ, ನೀನ್ ಮಾತಾಡ್ಬೇಡ ಅಷ್ಟೇ. ಮನೆಗ್ ಬರಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಧೈರ್ಯ ಮಾಡಿ ಮನೆಗ್ ಬಂದು ನನ್ನೇ ಮನೆಯಿಂದ ಹೊರಗಡೆ ಹೋಗೋಗ್ ಮಾಡ್ದೆ. ಈಗ ಮನೆಗ್ ಬನ್ನಿ ಅಂತ ಕರೆಯೋಕ್ ಬಂದಿದ್ಯಲ್ವಾ? ಅಮ್ಮ, ನಿನ್ನ ಯಾರು ಮನೆಯಿಂದ ಹೊರಗಡೆ ಹಾಕ್ಲಿಲ್ಲ, ನೀನೇ ತಾನೇ ಕೋಪ ಮಾಡ್ಕೊಂಡು ಹೊರಗಡೆ ಬಂದಿದ್ದು. ನಿಜ ಹೇಳ್ಬೇಕು ಅಂದ್ರೆ ನೀನ್ ಮನೆ ಬಿಟ್ಟು ಬಂದಾಗ್ಲಿಂದ ಮಹಿನಾ ಒಂದು ತೊಟ್ಟು ನೀರು ಸಹ ಕುಡ್ದಿಲ್ಲ. ನಿನ್ನ ಮನೆಗೆ ಕರ್ಕೊಂಡು ಬರೋ ತನಕನೂ ಊಟನೂ ಮಾಡಲ್ಲ ಅಂತ ಹೇಳಿದ್ದಾರೆ. ಸರ್ಸು, ದಯವಿಟ್ಟು ಮನೆಗೆ ಬಾ. ಅಮ್ಮ, ಅದಕ್ಕೆ ನಾನು ನಿನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ಮನೆಗೆ ಬಾ ಅಮ್ಮ. ನಾನ್ ಬರಲ್ಲ ಕಣೋ, ನಾನ್ ಬರಲ್ಲ. ಯಾವ ಜಾಗದಲ್ಲಿ ನನಗ್ ಮರ್ಯಾದೆ ಇಲ್ವಾ ಆ ಜಾಗಕ್ಕೆ ನಾನ್ ಮತ್ತೆ ಕಾಲಿಡಲ್ಲ. ನಾನ್ ಬರಲ್ಲ ಅಷ್ಟೇ. ಅತ್ತೆ ನೋಡಿ, ಯಾರಿದ್ರು ಇಲ್ದೇ ಇದ್ರು ಅದು ನಿಮ್ಮನೆ, ದಯವಿಟ್ಟು ಮನೆಗ್ ಬನ್ನಿ. ಧ್ರುವ, ನಾನ್ ಬರಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ. ಯಾರು ನನಗ್ ಸಮಾಧಾನ ಮಾಡೋದ್ ಬೇಕಾಗಿಲ್ಲ. ಅಮ್ಮ, ಅಷ್ಟು ಬೇಡ್ಕೋತಿದ್ದಾಳೆ, ಯಾಕಮ್ಮ ರೇಗ್ತಾ ಇದ್ಯಾ? ನೋಡು, ದಯವಿಟ್ಟು ಮನೆಗೆ ಬಾ. ಮೈನನ್ನ ಮಾತ್ರ ನಾವು ಬೇರೆ ಕಡೆ ಕಳ್ಸೋದಕ್ಕಾಗಲ್ಲ, ಪರಿಸ್ಥಿತಿ ಹಾಗಿದೆ. ಪ್ಲೀಸ್ ಬಾ, ಮನೆಗೆ ಬಾ. ಅಲ್ಲ ಮಾವ, ಇವಾಗ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಲ್ಲ, ಅತ್ತೆ ಉಟ್ಟು ಬಟ್ಟೆನಲ್ಲಿ ₹1 ದುಡ್ಡಿಲ್ದೆ ಹೊರಗಡೆ ಬಂದ್ರಲ್ಲ, ನಿಮ್ಗೇನು ಅನಿಸ್ಲಿಲ್ವಾ? ಇವಾಗ ನೋಡಿದ್ರೆ ಮೈನರ್ ವಹಿಸ್ಕೊಂಡು ಅಷ್ಟೊಂದು ಮಾತಾಡ್ತಾ ಇದ್ದೀರಾ. ನೀನ್ ಸುಮ್ನೆ ಇರು ತುಳಸಿ, ಆ ಮನೇಲಿರೋ ಹಕ್ಕು ನನಗಿಲ್ಲ. ಇದೆ ಅತ್ತೆ, ನೀವ್ ಸುಮ್ನೆ ಬಾಯ ಮಾತಿಗೆ ಹಕ್ಕಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಹಕ್ಕಿಲ್ಲ ಅಂತ ಅಲ್ಲ. ಆ ಮನೆ ಮೇಲೆ ಸಂಪೂರ್ಣವಾಗಿರೋ ಹಕ್ಕು ನಿಮ್ದು ಮಾತ್ರ. ನನ್ಗೆ ಯಾರ ಜೊತೆನೂ ಮಾತಾಡೋಕ್ ಇಷ್ಟ ಇಲ್ಲ. ಆದ್ರೆ ನನಗ್ ನಿಮ್ ಹತ್ರ ಮಾತಾಡೋ ಅವಶ್ಯಕತೆ ಇದೆ. ಮೈನವ್ರೆ, ನೀವೊಂದ್ ನಿಮಿಷ ಇರಿ. ಇಲ್ಲಾದ್ರೂ ಅವರೇ, ನನ್ನ ಅತ್ತೆ ಹತ್ರ ನಾನೊಬ್ಳೆ ಮಾತಾಡ್ಬೇಕು. ತುಳಸಿ, ಹೇಳು, ನನ್ಗೆ ಯಾರ ಜೊತೆನೂ ಮಾತಾಡಕ್ ಇಷ್ಟ ಇಲ್ಲ ಅಂತ. ಬಾ ಹೋಗೋಣ. ಅತ್ತೆ, ಇಲ್ಲ ಅತ್ತೆ, ನಾನಿವತ್ತು ನಿಮ್ ಜೊತೆ ಮಾತಾಡ್ಲೇಬೇಕು. ನನ್ಗೆ 2 ನಿಮಿಷ ಕಾಲ ಅವಕಾಶ ಕೊಡಿ. ಅದಾದ್ಮೇಲೆ ನೀವ್ ಏನೇ ತೀರ್ಮಾನಕ್ಕೆ ಬಂದ್ರು ನಾನು ಅದನ್ನ ಒಪ್ಕೋತೀನಿ. ಅಮ್ಮ ಅಷ್ಟು ಬೇಡ್ಕೋತಿದ್ದಾಳ್ ತಾನೆ, 1 ನಿಮಿಷ ಕೇಳಿಸ್ಕೋ. ತುಳಸಿ,
ಮೈನಾ ಮತ್ತೆ ಅಮ್ಮ ಮಾತಾಡ್ಬೇಕಂತೆ. ಇಲ್ಲಿ ನೀನ್ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ನಡಿ. ತುಳಸಿ, ಅತ್ತೆ, ಎಲ್ರೂ ಹೇಳ್ತಾರೆ ಒಂದಲ್ಲ ಒಂದಿನ ನೀವ್ ನನ್ನನ್ನು ಒಪ್ಕೊಳ್ತೀರಾ ಅಂತ. ಆದ್ರೆ ನನ್ಗಾತರ ಯಾವ ಆಸೆನೂ ಇಲ್ಲ ಅತ್ತೆ. ನಾನು ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗುಗೆ ತಂದೆ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾರು ನನಗ್ ಮೋಸ ಮಾಡಿದ್ದಾರೆ, ನನಗ್ ದ್ರೋಹ ಮಾಡಿದ್ದಾರೆ. ಇದನ್ನೆಲ್ಲ ಒಂದು ಹೆಣ್ಣಾಗಿ ನೀವ್ ನನ್ನನ್ನು ಅರ್ಥ ಮಾಡ್ಕೋತೀರಾ ಅಂತ ನಾನು ಅನ್ಕೋತೀನಿ. ನೋಡಿ, ನನ್ನ ಮಗಂಗ್ ನಾನ್ ಯಾವ ರೀತಿನಲ್ಲೂ ದ್ರೋಹ ಮಾಡಿಲ್ಲ. ಇದೆಲ್ಲದಕ್ಕೂ ಕಾರಣ ನಿಮ್ ಮಗ ನನ್ ಮೇಲೆ ಇಟ್ಟಿರೋ ಪ್ರೀತಿ ಅಂತ ನಿಮಗ್ ಗೊತ್ತೈತೆ, ನಿಮ್ಗೂ ಗೊತ್ತೈತೆ. ಆದ್ರೆ ಒಂದು ತಾಯಿಯಾಗಿ ಯೋಚನೆ ಮಾಡಿ ನಮ್ಮ ಅಕ್ಕನ ಜೀವನ ಸರಿ ಹೋಗ್ಬೇಕು ಅಂದ್ರೆ ಒಂದೇ ಒಂದ್ ತಿಂಗಳು ನಿಮ್ ಮನೇಲಿ ಇರ್ಬೇಕು ನಾನು, ಅಷ್ಟೇ. ಅದಾದ್ಮೇಲೆ ನಾನ್ ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ. ನಾನು ಹೊಟ್ಟೋಯ್ತೀನಿ. ನಮ್ಮ ಅಕ್ಕನ ಜೀವನ ಸರಿ ಹೋಗ್ಬೇಕಷ್ಟೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೌದು, ನಾನು ದೇವಸ್ಥಾನದಲ್ಲಿ ನಿಂತು ಮಾತಾಡ್ತಿದ್ದೀನಿ, ನೀವು ನನ್ನನ್ನು ನಂಬೋದು. ನಾನು ನಿಜವಾಗ್ಲೂ ಹೊಟ್ಟೋಗ್ತೀನಿ. ಒಂದೇ ಒಂದ್ ತಿಂಗಳು ನಾನು ಹೊಟ್ಟೋಗ್ತೀನಿ. ನಿನ್ ಮಾತ್ ನಿಜ ಆದ್ರೆ ನೀನ್ ಹೋಗ್ತೀಯ ಅಂತ ನಂಗ್ ಭಾಷೆ ಕೊಡ. ಕೊಡು ಭಾಷೆನ, ನಿನ್ ಮಾತ್ ನಿಜ ಆದ್ರೆ. ನಿಜ ತಾನೇ ನೀನ್ ಹೇಳ್ತಾ ಇರೋದು? ಯಾಕೆ ಹೆದರ್ಕೋತಾ ಇದ್ಯಾ? ಕೊಡು ಭಾಷೆನ.